ದೇವರ ಪವಿತ್ರ ನಾಮಕ್ಕೆ ಕೊಂಡಾಟವಾಗಲಿ. ಈ ಮಹಾ ಉಪವಾಸದ ಈ ದಿನದಂದು ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡಿಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಭಾಗವು ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 16ರಿಂದ ಇರುವಂಥ ವಚನಗಳಾಗಿದೆ. ಐಗುಪ್ತ ದೇಶದಿಂದ ಹೊರಟಂಥ ಜನರು ಅವರ ಜೀವನದ ಪ್ರತಿಯೊಂದು ಮಾರ್ಗಗಳಲ್ಲಿಯೂ ಹಲವಾರು ಥರದ ತಿರುವುಗಳು ಅವರು ಎದುರಿಸಬೇಕಾಗಿತ್ತು. ಹಲವಾರು ಥರದ ಮಾರ್ಗಗಳು ಅವರು ಆರಿಸಿಕೊಳ್ಳುವಂಥ ಒಂದು ಸನ್ನಿವೇಶ ಬಂತು. ಆದರೆ ಹೆಚ್ಚು ಜನರು ಆರಿಸಿಕೊಂಡಿರುವಂಥ ಆ ಮಾರ್ಗಗಳು ಅದು ತಪ್ಪಾದ ಮಾರ್ಗಗಳಾಗಿತ್ತು. ಅವರು ಅವರಿಗೆ ಇಷ್ಟವಾದಂಥ ದೇವರುಗಳನ್ನು ಮೂರ್ತಿಯನ್ನಾಗಿ ಮಾಡಿ ಅವರು ಆರಾಧಿಸಲಿಕ್ಕೆ ಶುರು ಮಾಡಿದರು. ಹೀಗೆ ಶುರು ಮಾಡಿದಂಥ ಈ ಜನರ ಬಗ್ಗೆ ದೇವರು ಪ್ರವಾದಿಯ ಮೂಲಕವಾಗಿ ಎಚ್ಚರಿಸುವಂಥ ಮಾತೇನೆಂದು ಕೇಳಿದರೆ, ಇವರು ಸತ್ಯ ದೇವರನ್ನು ಬಿಟ್ಟು ಅವರಿಗೆ ಇಷ್ಟ ಬಂದಂಥ ದೇವರುಗಳನ್ನು ಅವರು ಆರಾಧಿಸ್ತಾ ಇದ್ದಾರೆ. ಪೂರ್ವಿಕರನ್ನು ನಡೆಸಿರುವಂಥ ಆ ದೇವರನ್ನು ಅವರು ಮರೆತು ಬಿಡ್ತಾ ಇದ್ದಾರೆ. ನಿಜವಾಗಿಯೂ ಅಬ್ರಹಾಂ ಇಸಾಕ್ ಅವರನ್ನು ನಡೆಸಿರುವಂಥ ತಂದೆಯಾದ ದೇವರಾಗಿದ್ದಾರೆ, ಇವರನ್ನು ಕೂಡ ನಡೆಸ್ತಾ ಇರುವುದು ಎಂಬುದಾಗಿ ಮೋಸೆ 10 ಒಡಂಬಡಿಕೆಗಳ ಮೂಲಕವಾಗಿ ಈ ಜನರನ್ನು ಎಚ್ಚರಿಸ್ತಾ ಇದ್ದರು, ಹಾಗೆ ಕಲಿಸ್ತಾ ಇದ್ದರು, ನಡೆಸ್ತಾ ಇದ್ದರು. ನಿಜವಾಗಿಯೂ ಈ ಜನರು ಅವರ ಜನಾಂಗಗಳನ್ನು ಹೆಚ್ಚಾಗ್ತಾ ಇರುವಾಗ, ಅವರ ಪಂಗಡಗಳನ್ನು ಹೆಚ್ಚಾಗ್ತಾ ಇರುವಾಗ, ಅವರ ಜೀವನದ ಶೈಲಿಯನ್ನು ಬದಲಾಗ್ತಾ ಇದ್ದಾಗ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳೆಲ್ಲವೂ ಒಂದೊಂದು ರೀತಿಯಲ್ಲಿ ಅವರಿಗೆ ಇಷ್ಟವಾದಂಥ ರೀತಿಯಲ್ಲಿ ಆಗಿತ್ತು. ಹೀಗೆ ಅವರಾಗಿ ಕೆಲವು ಮಾರ್ಗಗಳನ್ನು ಕಂಡುಹಿಡಿಯುತ್ತಾ ಇದೆ. ಅವರಾಗಿ ಅವರ ಇಷ್ಟಕ್ಕೆ ಅವರು ತಿರುವಿನಲ್ಲಿ ಇದ್ದಾರೆ. ಇಲ್ಲಿ 16ನೇ ವಾಕ್ಯದಲ್ಲಿ 6ನೇ ಅಧ್ಯಾಯ 16ನೇ ವಾಕ್ಯ ಪ್ರವಾದಿ ಇಸ್ರಾಯೇಲ್ ಮಕ್ಕಳ ಹತ್ರ ಹೇಳುತ್ತಿರುವಂಥ ಒಂದು ಮಾತು, ದೇವರು ಎಚ್ಚರಿಕೆ ಕೊಡುವಂಥ ಒಂದು ಮಾತಾಗಿದೆ. ಇಲ್ಲಿ ಹೇಳ್ತಾ ಇರೋದು 16ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಯೆಹೋವನು ಹೀಗೆ ನುಡಿಯುತ್ತಾನೆ, ದಾರಿಗಳನ್ನು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ, ಪುರಾತನ ಮಾರ್ಗಗಳು ಯಾವುವು, ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿರಿ, ಅದರಲ್ಲೇ ನಡೆಯಿರಿ ಎಂಬುದಾಗಿರುವಂಥದ್ದು. ಈ ದಿನಗಳಲ್ಲಿ ನಮಗೂ ಕೂಡ ಇರುವಂಥ ಒಂದು ಸಂದೇಶವಾಗಿದೆ ಇದು. ಇಸ್ರಾಯೇಲ್ ಜನರು ಒಂದು ಮಾರ್ಗ ನಾಶನದ ಮಾರ್ಗಕ್ಕೂ ಇನ್ನೊಂದು ಮಾರ್ಗ ಸಮಾಧಾನದ ಮಾರ್ಗಕ್ಕೂ ಅವರು ಆರಿಸಿಕೊಂಡು ಅವರು ನಡೀತಾ ಇದ್ದಾರೆ. ಈಗ ಈ ಮೋಸೆಯ ನಿಬಂಧನೆಗಳೆಲ್ಲ 13ನೇ ವಾಕ್ಯವನ್ನು ಓದುವಾಗ ಇಲ್ಲಿ ಹೇಳ್ತಾ ಇರೋ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲವರು ಬಾಚಿಕೊಳ್ಳುತ್ತಾ ಇದ್ದಾರೆ, ಪ್ರವಾದಿಗಳ ಮೊದಲಾಗಿ ಯಾಚಕರವರೆಗೆ ಸಕಲರು ಮೋಸ ಮಾಡ್ತಾರೆ ಎಂಬುದಾಗಿ. 14ನೇ ವಾಕ್ಯವನ್ನು ಓದುವಾಗ ಅದರಲ್ಲಿ ಹೇಳ್ತಾ ಇದೆ, ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡುತ್ತಿದ್ದಾರೆ ಎಂಬುದಾಗಿರೋದು. ಯಾವ ಥರದ ಪ್ರಾಮಾಣಿಕತೆ ಇಲ್ಲದೆ ಇರುವಂಥ ಜೀವಿತ. ಅನಾರೋಗ್ಯದಲ್ಲಿ ಇದ್ದರೂ ಅವರು ಸೌಖ್ಯವುಳ್ಳವರಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಷ್ಟದಲ್ಲಿ ಇದ್ದರೂ ಅವರು ಹ್ಯಾಪಿಯಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ನಡೆಸುವುದು ಅಲ್ಲಿ ಇರುವಂಥ ಬೋಧಕರು, ಅಲ್ಲಿರುವ ಪ್ರವಾದಿಗಳೆಲ್ಲವೂ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಪ್ರವಾದಿಯ ಮೂಲಕವಾಗಿ ದೇವರು ಎಚ್ಚರಿಸುವಂಥದ್ದು ಇದು ದೇವರು ಖಂಡಿಸುವಂಥದ್ದಾಗಿರ್ತದೆ ಎಂಬುದಾಗಿ. ದೇವರಿಗೆ ಮೆಚ್ಚುವಂಥ ಒಂದು ಸೇವೆ ಎಲ್ಲ ಅವರು ಮಾಡ್ತಾ ಇರುವಂಥದ್ದು. ಆದ್ದರಿಂದ ನೀವು ಈಗ ಒಂದು ದಾರಿಯಲ್ಲಿ ಮಧ್ಯದಲ್ಲಿ ಬಂದು ನಿಂತಿದ್ದೆ. ಈ ದಾರಿಯ ಮಧ್ಯದಲ್ಲಿ ನಿಂತಿರುವಂಥ ನೀವು ವಿಚಾರಿಸಿ ನೋಡಬೇಕು. ಪುರಾತನ ಮಾರ್ಗ ಏನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಸನ್ಮಾರ್ಗವು ಯಾವುದು ಎಂಬುದಾಗಿ ತಿಳಿದುಕೊಳ್ಳಬೇಕು. ನೀವು ಒಂದು ಹೊಸ ಮಾರ್ಗವನ್ನು ಆರಿಸುವುದಕ್ಕಿಂತ ಮುಂಚಿತವಾಗಿ ಅಲ್ಲೇ ನಿಂತುಕೊಳ್ಳಬೇಕು ಎಂಬುದಾಗಿ ಹೇಳ್ತಾ ಇದೆ. 2 ವಿಷಯಗಳಾಗಿದೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆ 16ನೇ ವಾಕ್ಯದಲ್ಲಿ ಒಂದು ನಿಂತುಕೊಳ್ಳಬೇಕು, ಆಮೇಲೆ ಪುರಾತನ ಮಾರ್ಗಗಳು ಯಾವುದು ಎಂಬುದಾಗಿ ನೋಡಿಕೊಳ್ಳಬೇಕು. ಇನ್ನೊಂದು ಅಲ್ಲಿ ಹೇಳ್ತಾ ಇರೋದು ಸನ್ಮಾರ್ಗವು ಎಲ್ಲಿ ಅಂತ ವಿಚಾರಿಸಬೇಕು. ಈ 3 ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಈ ದಿನಗಳಲ್ಲಿ ಅಗತ್ಯವಾಗಿ ಪಾಲನೆ ಮಾಡಬೇಕಾಗಿರುವಂಥ ವಿಷಯ ಆಗಿದೆ. ದೇವರು ಅದು ಎಚ್ಚರಿಕೆ ಕೊಡುತ್ತಿರುವಂಥ ವಿಷಯ ಏನಂತ ಕೇಳಿದರೆ, ಪುರಾತನ ಮಾರ್ಗವು ಯಾವುದು, ನಮ್ಮ ಹಿರಿಯವರು ನಮಗೆ ತೋರಿಸಿಕೊಂಡಿರುವಂಥ ಮಾರ್ಗ. ಎಲ್ಲ ಮಾರ್ಗಗಳು ಒಳ್ಳೆಯದಾಗಿದೆ ಎಂಬುದಾಗಿ ಅಲ್ಲ ಅಲ್ಲಿ ಹೇಳ್ತಾ ಇರುವಂಥದ್ದು. ಆದರೆ ಒಳ್ಳೆಯ ಮಾರ್ಗಗಳು ಅಲ್ಲಿ ಇದೆ. ನಮ್ಮ ಪೂರ್ವಿಕರು ನಡೆದಂಥ ದಾರಿ, ನಮ್ಮ ಪೂರ್ವಿಕರನ್ನು ನಡೆಸಿದಂಥ ದೇವರ ಮಾರ್ಗವು, ಅದನ್ನು ಬಿಟ್ಟು ಬೇರೆ ಮಾರ್ಗಗಳಲ್ಲಿ ನಡೆಯಬಾರದು ಎಂಬುದಾಗಿ ಇಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ?
ಬಾಬ್ಲೋನ್ಯ ಜನರೆಲ್ಲರೂ ಸೇರಿ, ಸಮರ್ಯದವರು ಇಸ್ರಾಯೇಲ್ ಎಲ್ಲ ಸೇರಿ ಬಾಳಬೇಕಾಗಿರೋದ ಜಾಗದಲ್ಲಿ ಬೇರೆ ಜನರನ್ನೆಲ್ಲ ಈ ಬಾಬ್ಲೋನವರೆಲ್ಲ ಬಂದು ಸೇರಿಕೊಂಡು ಅವರಿಗೆ ಇಷ್ಟವಾದಂಥ ದೇವರುಗಳನ್ನು ಅವರು ಮಾಡಿ ಅವರು ಆರಾಧಿಸ್ತಾ ಇದ್ದಾರೆ. ಹಾಗೆ ಇವರು ಆರಾಧಿಸುವಂಥ ಈ ದೇವರ ಜೊತೆಗೆ, ಜೀವಿಸುವಂಥ ಈ ದೇವರ ಜೊತೆಗೆ ಇವರ ದೇವರುಗಳನ್ನು ಕೂಡ ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ. ಇದಾಗಿದೆ ದೇವರು ಖಂಡಿಸ್ತಾ ಇರುವಂಥದ್ದು. ಅದರಿಂದ ನಿಮ್ಮನ್ನು ಪೂರ್ವಕಾಲದಲ್ಲಿ ನಿಮ್ಮ ಪಿತೃಗಳನ್ನು, ನಿಮ್ಮ ತಲೆಮಾರುಗಳನ್ನು ನಡೆಸಿರುವಂಥ ಅದೇ ದೇವರು ಈಗಲೂ ನಿಮ್ಮನ್ನು ನಡೆಸಲಿಕ್ಕೆ ಬಲನಾಗಿದ್ದಾನೆ ಎಂಬುದಾಗಿರುವಂಥ ಒಂದು ಮಾತಾಗಿದೆ ಇಲ್ಲಿ ಪ್ರವಾದಿಯ ಮೂಲಕವಾಗಿ ಎಚ್ಚರಿಸ್ತಾ ಇರುವಂಥದ್ದು. ಆದ್ದರಿಂದ ಪುರಾತನ ಮಾರ್ಗವು ಶ್ರೇಷ್ಠವಾದ ಮಾರ್ಗಗಳಾಗಿದೆ. ಅದು ಅಬ್ರಹಾಂ ಇಸಾಕರ ದೇವರ ಮಾರ್ಗಗಳಾಗಿದೆ. ನಮ್ಮ ಪೂರ್ವಿಕರನ್ನು ನಡೆಸಿರುವಂಥ ದೇವರು ಈಗಲೂ ನಮ್ಮನ್ನು ನಡೆಸೋನಾಗಿದ್ದಾನೆ ಎಂಬುದಾಗಿರೋದಾಗಿದೆ. ಬೇರೆ ನಾವೊಂದು ಹೊಸ ಮಾರ್ಗವನ್ನು ಆರಿಸೋದಕ್ಕಿಂತ ಮುಂಚಿತವಾಗಿ, ತಪ್ಪಾದ ಮಾರ್ಗವನ್ನು ನಾವು ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರ ಮಾರ್ಗವು ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ಎರಡು ವಿಷಯ ಪ್ರಾಮುಖ್ಯತೆ ಕೊಡಬೇಕಾಗಿರುವಂಥದ್ದು, ನಾವು ಈಗ ನಿಲ್ಲುವಂಥ ಜಾಗ ಅದು ಶ್ರೇಷ್ಠವಾದಂಥ ಒಂದು ಜಾಗವಾಗಿದೆ. ಯಾವ ಸಮಯದ ಯಾವ ಒಂದು ಟರ್ನಿಂಗ್ ಪಾಯಿಂಟ್ ಆಗಿದೆ ಇಲ್ಲಿಂದ ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಧಾರಗಳು ಅದು ಒಳ್ಳೆಯದಾಗಿರಬೇಕು ಎಂಬುದಾಗಿರುವಂಥದ್ದು. ಅದರಿಂದ ಈ ಶ್ರಮ ಅನುಭವಗಳ ದಿನಗಳು ನಾವು ಧ್ಯಾನಿಸುವಾಗೆಲ್ಲ ನಮಗೆ ಪುನಃ ನಮ್ಮ ಈ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡಲಿಕ್ಕಿರುವಂಥ ಸಮಯವಾಗಿದೆ. ನಾವು ನಿಂತುಕೊಂಡು ನಾವು ಆಲೋಚನೆ ಮಾಡಬೇಕು, ನಾವು ಹೋಗುತ್ತಿರುವಂಥ ಮಾರ್ಗ ಸರಿಯೋ ಇಲ್ಲವೋ ಎಂಬುದಾಗಿರುತ್ತೆ. ನಮಗೆ ಪೂರ್ವಿಕರು ಕಲಿಸಿಕೊಟ್ಟಂಥ ದೇವರ ಮಾರ್ಗ ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಸನ್ಮಾರ್ಗವು ಯಾವುದು ಎಂಬುದಾಗಿ ನಾವು ಆರಿಸಿಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಅಪೊಸ್ತಲನು ಹೇಳ್ತಿರುವಂಥ ಒಂದು ಮಾತು ಇದೇ ಆಗಿದೆ. ಸಹೋದರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ನೀವು ಅದನ್ನು ಸ್ವೀಕರಿಸಿದ್ದೀರಿ, ಅದರಲ್ಲೇ ನಿಂತಿದ್ದೀರಿ ಎಂಬುದಾಗಿರುವಂಥದ್ದು. ನಾವು ಈಗ ನಿಂತಿರುವಂಥ ಜಾಗ ಅಂತ ಹೇಳುವಂಥದ್ದು ಸುವಾರ್ತೆಯ ಜಾಗವಾಗಿದೆ. ಯಾರಾಗಿದೆ ಈ ಸುವಾರ್ತೆ ಅಂತ ಹೇಳೋದು? ಅದು ನಮ್ಮ ತಂದೆಯಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಕ್ರಿಸ್ತನ ಮಾರ್ಗದಲ್ಲೇ ಆಗಿದೆ ನಾವು ಈಗ ನಿಂತಿರುವಂಥದ್ದು. ಅದರಿಂದ ಬಹಳ ಹೆಮ್ಮೆಯಿಂದ ನಾವು ಅದನ್ನು ಪಾಲನೆ ಮಾಡಬೇಕಾಗಿರೋದು ಅಗತ್ಯವಾಗಿರುವಂಥ ವಿಷಯವಾಗಿದೆ. ನಮ್ಮ ಹಳೆಯ ಕಾಲಗಳನ್ನು ನಾವು ನೆನಪು ಮಾಡುವಾಗ ಇದುವರೆಗೆ ನಮ್ಮನ್ನು ನಡೆಸಿರುವಂಥ ದೇವರು ನಮ್ಮನ್ನು ಮುಂದೆಯೂ ನಡೆಸುವನಾಗಿದ್ದಾನೆ. ನಮ್ಮ ಭೂತಕಾಲ ಆಗಲಿ, ನಮ್ಮ ವರ್ತಮಾನ ಕಾಲವಾಗಲಿ, ನಮ್ಮ ಭವಿಷ್ಯ ಕಾಲವಾಗಲಿ, ಅದರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಹೇಳ್ತಾ ಇರೋದು, ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದಿರೋ ಅದು ಒಂದು ಭೂತಕಾಲವಾಗಿ ದ ಬಗ್ಗೆ ಆಗಿದೆ ಹೇಳ್ತಾ ಇರುವಂಥದ್ದು. ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದು ವರ್ತಮಾನ ಕಾಲದಲ್ಲಿ ನಾವು ಪಾಲನೆ ಮಾಡಬೇಕಾಗಿರೋದಾಗಿ, ಯಾವುದು ನಮಗೆ ಸುವಾರ್ತೆಯಾಗಿ ಸಿಕ್ಕಿದೆಯೋ ಅದನ್ನು ನಾವು ಈ ವರ್ತಮಾನ ಕಾಲದಲ್ಲಿ ನಾವು ಹಿಡಿದುಕೊಂಡರೆ ಭವಿಷ್ಯ ಕಾಲದಲ್ಲಿ ನಮಗೆ ಅದನ್ನು ರಕ್ಷಣೆ ಆಗುತ್ತದೆ ಎಂಬುದಾಗಿರೋದು ಈ ಸತ್ಯವಚನವು ಎಚ್ಚರಿಸ್ತಾ ಇದೆ. ಆದ್ದರಿಂದ ಪ್ರಿಯರೇ, ಏನಾಗಿದೆ ಈ ಸುವಾರ್ತೆ ಎಂದು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮ್ಮ ಪಾಪಗಳ ನಿವಾರಣೆಗಾಗಿ ಯೇಸು ಕ್ರಿಸ್ತನು ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಅವನು ಎಬ್ಬಿಸಲ್ಪಟ್ಟನು. ಆ ಪುನರುತ್ಥಾನದ ಶಕ್ತಿ ಆಗಿದೆ ನಮ್ಮ ಸುವಾರ್ತೆ ಎಂದು ಹೇಳೋದು. ಈ ದಿನಗಳಲ್ಲಿ ಈ ಒಂದು ಶಕ್ತಿಯ ಮೇರೆಗೆ ನಾವು ನಮ್ಮ ಮಾರ್ಗಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಆರಿಸಿಕೊಂಡು ಅದರಲ್ಲಿ ದೇವರಿಗೆ ವಿಧೇಯರಾಗಿ ದೇವರಿಗೆ ಮೆಚ್ಚುಗೆಯಾದಂಥ ಸನ್ಮಾರ್ಗಗಳನ್ನು ನಾವು ಸ್ವೀಕರಿಸಿ ಅದರಲ್ಲಿ ನಡೆಯಲಿಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಲಿ. ಈ ಶ್ರಮಾನುಭವಗಳೆಲ್ಲವೂ ನಮಗೆ ಆಶೀರ್ವಾದಕ್ಕೆ ಕಾರಣವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ.